ಹಾಯ್, ಎಷ್ಟೋ ಸರಿ ನಮಗೆ ರೋಸ್ ಬೊಕೇಸ್ ಗಿಫ್ಟ್ ಕೊಡ್ತಾರೆ, ಹಾಗೇನೇ ರೋಸಸ್ ಕೊಡ್ತಾ ಇರ್ತಾರೆ. ನಾವೇನ್ ಮಾಡ್ತೀವಿ ಅದನ್ನ ಯೂಸ್ ಮಾಡ್ಕೊಳ್ಳೋದು, ಒಣಗಿಸ್ಬಿಟ್ಟು ಬಿಸಾಕ್ಬಿಡ್ತೀವಿ. ಸೊ ಇವತ್ತು ಹಾಗೇನೆ ನನಗೆ ಯಾರು ರೋಸ್ ಬೊಕೆ ಕೊಟ್ಟಿದ್ರು. ಸೊ ಹಾಗಾಗಿ ಆ ರೋಸ್ ಅನ್ನ ಯೂಸ್ ಮಾಡ್ಕೊಂಡು ಒಂದು ಒಳ್ಳೆ ಮಾಯಿಶ್ಚರೈಸರ್ ತಯಾರು ಮಾಡೋಣ. ಅದೇ ರೋಸ್ ವಾಟರ್. ಮೊದಲಿಗೆ ರೋಸ್ ಪೆಟಲ್ಸ್ ನ ಬಿಡಿಸ್ಕೊಳ್ಳೋಣ. ರೋಸ್ ಪೆಟಲ್ ಈ ತರ ಬಿಡಿಸ್ಕೋಬೇಕು, ನೀರ್ ಬೇಕು. ಇದಕ್ಕೆ ಬೇಕಾಗಿರೋ ಐಟಮ್ಸ್ ಇಷ್ಟೇ. ಇದಕ್ಕೆ ಸ್ಟವ್ ಹಚ್ಕೊಂಡು ಈ ತರ ಪಾತ್ರೆ ಇಟ್ಬಿಟ್ಟು ನೀರ್ ಹಾಕೋಣ. ನೀರ್ ಹಾಕಿದ್ಮೇಲೆ ಈ ತರ ಒಂದು ಚಿಕ್ಕ ಬೌಲ್ ತಗೊಂಡು ಇದು ಉಲ್ಟಾ ಇಡೋಣ. ಉಲ್ಟಾ ಇಟ್ಬಿಟ್ಟು ಅದ್ರ ಮೇಲೆ ರೋಸ್ ಪೆಟಲ್ಸ್ ಹಾಕೋಣ. ಈ ತರ ಯಾವ್ದಾದ್ರು ಒಂದು ಬೌಲ್ ತಗೊಂಡು ಈಗ ಇಟ್ಬಿಟ್ಟು ಒಂದು ಲಿಡ್ ಇಂದ ಕ್ಲೋಸ್ ಮಾಡ್ಬಿಡೋಣ. ಇದರ ಕ್ಲೋಸ್ ಮಾಡಿ ಜಸ್ಟ್ 5 to 6 ಮಿನಿಟ್ಸ್ ಬಾಯ್ಲ್ ಆಗೋದು ಬಿಡಬೇಕು. ಒಂದು 10 ಸೆಕೆಂಡ್ ಆದ್ಮೇಲೆ ಲಿಡ್ ನ ಇದರ ಉಲ್ಟಾ ಇಡಿ. ಸೊ ದಟ್ ನೀರು ಬರೋದೆಲ್ಲ ಒಳಗಡೆ ಹೋಗಿ ಬೌಲ್ ಅಲ್ಲಿ ಬೀಳುತ್ತೆ. ಈಗ 7 ಮಿನಿಟ್ಸ್ ಆಗಿ ರೋಸ್ ವಾಟರ್ ತಯಾರಾಗಿದೆ. ನೋಡೋಣ ಬನ್ನಿ. ಸೊ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ, ಕಲರ್ಫುಲ್ ಆಗಿದೆ. ಪೆಟಲ್ಸ್ ಯಾವ ಕಲರ್ ಇರುತ್ತೋ ಆ ಕಲರ್ ರೋಸ್ ವಾಟರ್ ಬರುತ್ತೆ. ಸೊ ಇದನ್ನ ಆರಿಬಿಡೋಣ. ಸೊ ಈ ತರ ಸ್ಪ್ರೇ ಬಾಟಲ್ ಅಲ್ಲಿ ಫಿಲ್ ಮಾಡ್ಕೊಳ್ಳೋಣ. ಈ ತರ ಸ್ಪ್ರೇ ಬಾಟಲ್ ಅಲ್ಲಿ ಫಿಲ್ ಮಾಡಿ ಕ್ಲೋಸ್ ಮಾಡಿ ನಾವು ರೋಸ್ ವಾಟರ್ನ 2-3 ಮಂತ್ಸ್ ಇಟ್ಕೊಂಡು ಯೂಸ್ ಮಾಡ್ಬೋದು. ನಮ್ಮ ಬ್ಯೂಟಿನ ಹೆಚ್ಚಿಸ್ಕೊ